ಇದಲ್ಲೇ ಅವರ ವರದಿಯ ಪ್ರಮುಖವಾದಂತಹ ಅಂಶಗಳನ್ನ ನಾವು ಗಮನಿಸಿದಾಗ ಎಷ್ಟು ದ್ವೇಷ ಇತ್ತು ಸಮುದಾಯದ ಮೇಲೆ, ಬಲಗೈ ಸಮುದಾಯದ ಮೇಲೆ ಎನ್ನುವಂಥದ್ದನ್ನ ನಾವು ನೋಡ್ಬೋದು. ಬಹಳ ಮುಖ್ಯವಾಗಿ ಅವರ ವರದಿಯಲ್ಲಿ ಒಂದು ಅಂಶವನ್ನ ನಾನು, ಎರಡು ಅಂಶಗಳನ್ನು ಮಾತ್ರ ನಿಮಗೆ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಒಟ್ಟು ಸಾಲೆ ಬಿಟ್ಟ ಅಂತವ್ರು ಇದ್ದಾರೆ ನೋಡಿ. ಅವರು 80,000 ಅವ್ರು ಸಾಲೆ ಬಿಟ್ರೆ 8,82,000 ಅವ್ರು ಸಾಲೆ ಬಿಟ್ಟಿದ್ದಾರೆ. 8,82,000 ಸಾಲೆ ಬಿಟ್ಟಿರೋ ಮಕ್ಕಳ ಸಂಖ್ಯೆ ಅವರು 8,82,000. ನಾವು 5,77,000. ನಮ್ದೇನ್ ತಪ್ಪಿದೆ? ನಾವು ಕೂಲಿ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ನಮ್ಮ ಮಕ್ಕಳನ್ನ ಸ್ಕೂಲ್ ಸೇರಿಸ್ತಾರೆ. ಅವ್ರು 8 ಲಕ್ಷ ಸಾಲೆ ಬಿಟ್ರು, ನಾವು 5,77,000 ಸಾಲೆ ಬಿಟ್ಟು. ಅದು ನಮ್ದು ಭಾರಿ ತಪ್ಪಂತೆ. ಸಾಲೆಗೆ ಹೋದ್ವಲ್ಲ, ಅದು ಭಾರಿ ನಮ್ದು ತಪ್ಪಂತೆ. ಅವ್ರು ಹೇಳ್ತೀನಿ ಮುಂದಕ್ಕೆ. ಮೀಸಲಾತಿ ಕೋಟದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಂತವರು ಅಲ್ಲಿ 38,413 ಮಾದಿಗ ಸಮುದಾಯದಲ್ಲಿ ಇದ್ರೆ, ನಮ್ದು 71,552 ಜನ ಸ್ನಾತಕೋತ್ತರ ಪದವಿ ಪಡೆದವರು ಇದ್ದಾರೆ ಅವರ ವರದಿ ಪ್ರಕಾರ. ಪದವಿ ಪೂರ್ಣಗೊಳಿಸಿದವರು 1,91,000 ಮಾದಿಗ ಸಮುದಾಯದಲ್ಲಿ ಇದ್ರೆ 2,23,000 ನಾವಿದ್ದೀವಿ. ಹಾಗಾದ್ರೆ ನಾವು ಪದವಿ ಪಡೆದಿರೋದೇ ತಪ್ಪ? ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವರು ಪದವಿ ಪಡೆದಿರೋದೇ ತಪ್ಪ? ಅವರ ವರದಿಯ ಪ್ರಮುಖವಾದಂತ ಅಂಶ ಅಂತಂದ್ರೆ, ಚೆನ್ನಾಗಿ ಉಂಡವರು ತ್ಯಾಗ ಮಾಡಬೇಕು, ಚೆನ್ನಾಗಿ ಉಂಡವರು ತ್ಯಾಗ ಮಾಡಬೇಕು, ಹಸಿದವರಿಗೆ ಉಣ್ಣಲು ಅನ್ನ ನೀಡಬೇಕು. ಈಗ ಚೆನ್ನಾಗಿ ಉಂಡವರು ಯಾರು ಮತ್ತು ಹಸಿದವರು ಯಾರು? ನಾಗಮೋಹನ್ ದಾಸು, ನಾನು ಯಳಂದೂರ್ನ ಸಾರ್ವಜನಿಕ ಹಾಸ್ಟೆಲ್ನಲ್ಲಿ ಓದ್ದವನು, SC ಬಾಯ್ಸ್ ಹಾಸ್ಟೆಲ್ನಲ್ಲಿ. 75 ಜನ ಒಂದೇ ರೂಮಲ್ಲಿ ಹಾಲಲ್ಲಿ ಮಲಿಕತ್ತಾ ಇದ್ದು, ಒಂದೇ ತಟ್ಟೆ ತೊಳೆದ್ಬಿಟ್ಟು ತಕೊಂಡು ಊಟ ಮಾಡ್ತಿದ್ದು. ಊಟ ಮಾಡಿದ್ಮೇಲೆ ತೊಳೆದ್ಬಿಟ್ಟು ತಕೊಂಡಾಗ ಅಲ್ಲಿ ಗುಡ್ಡೆ ಹಾಕ್ತಿದ್ದು. ಅಡಿಗೆ ಭಟ್ಟ ಒಬ್ಬನೇ ಒಬ್ಬ ಅಡಿಗೆ ಭಟ್ಟ ಇದ್ದದ್ದು, ಒಬ್ಬನೇ ಒಬ್ಬ ಆರೋಗ್ಯ ರಾಜ್ ಅಂತ ಅಡಿಗೆ ಭಟ್ಟ ಇದ್ದದ್ದು. ಮತ್ತು ಟಾಯ್ಲೆಟ್ ಇರಲಿಲ್ಲ, ಬಾತ್ರೂಮ್ ಇರಲಿಲ್ಲ, ಕೆರೆ ಕಡೆ ಹೋಗ್ತಾ ಇದ್ದು. ನಾವು ಕಷ್ಟಪಟ್ಟು ಓದ್ದು, ನಾವು ಪದವೀಧರರು ಜಾಸ್ತಿ ಇದ್ದೀವಿ, ಸಾಲೆ ಬಿಟ್ಟವ್ರ ಸಂಖ್ಯೆ ಕಮ್ಮಿ ಇದ್ದೀವಿ. ಚೆನ್ನಾಗಿ ಓದಿದವರು ಅನ್ನೋ ಬದಲು ಚೆನ್ನಾಗಿ ಉಂಡವರು ಅಂತ ಬರತ್ತೆಯಲ್ಲ, ಇದು ನ್ಯಾಯನಾ? ನಿನ್ನ ನ್ಯಾಯಾಧೀಶ ಅಂತ ಕರೆಬೇಕಾ? ಎಲ್ಲ ಒಂದೇ ಇದ್ದಾನಲ್ಲ ಹಾಸ್ಟ್ಲು. ಹಾಗಾಗಿ ಆಮೇಲೆ ಅವರ ವರದಿಯ ಪ್ರಮುಖವಾದಂತಹ ಲೋಪದೋಷಗಳೇನು ಅಂದ್ರೆ, ದಯವಿಟ್ಟು ಗಮನಿಸಬೇಕು. 6,001 ಜನ ಜನಪ್ರತಿನಿಧಿಗಳು ಮಾದಿಗ ಸಮುದಾಯದಲ್ಲಿ ಇದ್ದಾರೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಲಿ 6,001 ಜನ ಇದ್ದಾರೆ. ವಲಯ ಸಮುದಾಯದಲ್ಲಿ 6,012 ಜನ ಇದ್ದಾರೆ. 11 ಜನ ಮಾತ್ರ ನಾವು ಜಾಸ್ತಿ ಇದ್ದೀವಿ. ಆದ್ರೆ ಇಲ್ಲಿ ಪ್ರಮುಖವಾದ ಅಂಶ ಏನು ಅಂದ್ರೆ, ರಿಸರ್ವೇಶನ್ ಫಿಕ್ಸ್ ಮಾಡ್ಕೊ ಬರುವಾಗ SC ಬೀದಿ ಒಳಗಡೆ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಬಂದ್ಬಿಡುತ್ತೆ. ಆಗ ನಮ್ಮವರೇ ನಿಂತ್ಕ ಗೆದ್ಕೋತೀವಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ. ನಮ್ ಬೀದಿಗೆ ಬಂದಾಗ ಜನರಲ್ ಕಾನ್ಸ್ಟಿಟ್ಯೂನ್ಸಿ ನಾವೇ ನಿಂತ್ಕೋತೀವಿ, ನಾವೇ ಗೆದ್ಕೊಳ್ತೀವಿ. ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿರಂತಹ ವಲಯರು ಎಷ್ಟೇನೆ ಇದ್ದಾರೆ, ಮಾದಿಗರು ಎಷ್ಟೇನೆ ಇದ್ದಾರೆ, ಅದನ್ನ ಹೇಳಿಲ್ಲ. ಹಾಗಾಗಿ ನಾಗಮೋಹನ್ ದಾಸ್ ಆಯೋಗದ ವರದಿ ಅವೈಜ್ಞಾನಿಕ. ನಾಗಮೋಹನ್ ದಾಸ್ ಆಯೋಗದ ವರದಿ ಅವೈಜ್ಞಾನಿಕ. ಮತ್ತು ಸರ್ಕಾರಿ ಉದ್ಯೋಗವನ್ನ ಪಡೆದಂತೆಯವರು 35,115 ಜನ ಅವರಿದ್ದಾರೆ ಸರ್ಕಾರಿ ನೌಕರರು. ನಾವು 43,843 ಜನ ಇದ್ದೀವಿ. ಆದ್ರೆ ಬಹಳ ಮುಖ್ಯವಾಗಿ ನೀವೆಲ್ಲರೂ ಗಮನಿಸಬೇಕು, ದುರಂತ ಯಾವ ಸರ್ಕಾರ ಬಂದಾலும் ಕೂಡ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವನು KPSC ಚೇರ್ಮನ್ ಆಗೇ ಇಲ್ಲ. 75 ವರ್ಷದಿಂದ ನಮ್ಮವ್ರು ಯಾರು KPSC ಚೇರ್ಮನ್ ಆಗಿಲ್ಲ. 3 ಜನ KPSC ಚೇರ್ಮನ್ ಆಗಿರೋರು ಮಾದಿಗ ಸಮುದಾಯದವರು. ಅವರು ಚೇರ್ಮನ್ ಆಗಿದ್ದಾಗ ಸೆಲೆಕ್ಟ್ ಮಾಡಿರುವಂತಹ ಇಂಟರ್ನಲ್ ಜಾತಿಗಳನ್ನ ನೋಡಿದಾಗ 100ಕ್ಕೆ 80 ಭಾಗ ಅವ್ರ ಸಮುದಾಯದವರು ಸೆಲೆಕ್ಟ್ ಆಗಿದ್ದಾರೆ, ನಾವು ಸೆಲೆಕ್ಟ್ ಆಗಿಲ್ಲ. ಆದ್ರೂ ನಾವು 34,000 ನಾವು ಜಾಸ್ತಿ ಇದೀವಿ ಅಂತಂದ್ರೆ, 43,000 ಜನ ಇದೀವಿ ಅಂತಂದ್ರೆ, ನಾವು 14,000ಕ್ಕೂ ಹೆಚ್ಚು ಜನ ನಾವು ಜನರಲ್ ಸೀನಿಯಾರಿಟಿ, ಜನರಲ್ ಮೆರಿಟ್ ನಲ್ಲಿ ಆಯ್ಕೆ ಆಗಿದ್ದೀವಿ. ಜನರಲ್ ಮೆರಿಟ್ ನಲ್ಲಿ ಆಯ್ಕೆ ಆಗಿದ್ದೀವಿ. ಇವರು ಸರ್ವೆ ಮಾಡುವಾಗ ನಮ್ಮನ್ನ ಜನರಲ್ ಮೆರಿಟ್ ನಲ್ಲಿ ಎಷ್ಟು ಜನ ಆಯ್ಕೆ ಆದ್ರು, ಎಷ್ಟು ಜನ ಕೋಟಾದಲ್ಲಿ ಬಂದ್ರು ಅನ್ನುವಂತ ಅಂಕಿಅಂಶಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಇದು ಅವೈಜ್ಞಾನಿಕವಾದಂತಹ ವರದಿ ಅನ್ನೋದು ಬಹಳ ಸ್ಪಷ್ಟ. ನಾವು ಜನರಲ್ ಮೆರಿಟ್ ಅಲ್ಲಿ ಆಯ್ಕೆ ಆದವ್ರನ್ನ ತಂದು SC ಪಟ್ಟಿ ಒಳಗಡೆ ಸೇರಿಸ್ಬಿಟ್ಟು ಒಲರು ಜಾಸ್ತಿಯನ್ನ ತಿಂದ್ಬಿಟ್ಟಿದ್ದಾರೆ, ಜಾಸ್ತಿಯನ್ನು ಉಂಡ್ಬಿಟ್ಟಿದ್ದಾರೆ. 20-30 ವರ್ಷದಿಂದ ನಮ್ಮನ್ನೆಲ್ಲ ನೀವೇ ಕಿತ್ಕೊಂಡು ಉಂಡ್ಕೊಂಡಿದ್ದೀರಿ,
ಅಂತ ನಮ್ಮನ್ನ ಆರೋಪ ಮಾಡೋ ರೀತಿಯಲ್ಲಿ ವರದಿಯನ್ನ ಕೊಟ್ರಲ್ಲ, ಇದು ವೈಜ್ಞಾನಿಕವೋ ಅವೈಜ್ಞಾನಿಕವೋ ಇಡೀ ಸಮಾಜ ತೀರ್ಮಾನ ಮಾಡ್ಲಿ.